ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಪೈಪೋಟಿ. ಈ ಮೂವಿಲಿ ಇಬ್ರು ಹೀರೋಗಳಿದ್ದಾರೆ. ಒಬ್ಬ ಹೀರೋಯಿನ್ ನ ಕಾಲೇಜಿಗೆ ಬಿಟ್ಟು ಬರೋದಿಕ್ಕೆ, ಇನ್ನೊಬ್ಬ ಹೀರೋಯಿನ್ ನ ಕಾಲೇಜಿಂದ ಕರ್ಕೊಂಡ್ ಬರೋದಿಕ್ಕೆ. ನೀನ್ ಡ್ರಾಪ್ ಮಾಡಕ್ ಬರ್ತಿಲ್ಲ, ನೀನು ಪಿಕಪ್ ಮಾಡಕ್ ಬರ್ತಿಲ್ಲ. ಈ ಮೂವಿಲಿ ಅದೆಂತ ಎಮರ್ಜೆನ್ಸಿ ಕಂಡೀಷನ್ ಇದ್ರು ಒಬ್ರು ಇನ್ನೊಬ್ರಿಗೆ ಒಂದೇ ಸರಿ ಕಾಲ್ ಮಾಡೋದು. ಬಿಸಿ ಬಂದ್ರೆ ಎದುರುಗಡೆ ಅವರು ಸತ್ತಿದ್ದಾರೆ ಅನ್ನೋ ತರ ಸುಮ್ನಾಗ್ತಾರೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈ ಮೂವಿಲಿರೋ ಹೀರೋಗಳನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ತೋರ್ಸೋ ಬದಲು ಟ್ವಿನ್ಸ್ ಅಂತ ತೋರ್ಸಿದ್ರೇನೆ ಚೆನ್ನಾಗಿರೋದು. ಯಾಕೆಂದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ ತಲೆಯಲ್ಲಿ ಒಂದ್ ಡೌಟ್ ಬಂದಿರ್ಬೋದಲ್ಲ. ಡೌಟೇ ಬೇಡ, ಇಬ್ರು ಇಷ್ಟ ಪಡ್ತಿರೋದು ಒಂದೇ ಹುಡುಗಿನ. ರಮೇಶ್ ಮಿಸ್ ಕಾಲ್, ಸುರೇಶ್ ಒಂದು ಮಿಸ್ ಕಾಲ್. ನಿಮ್ಗೇನಾದ್ರೂ ರೀಲ್ಸ್ ನೋಡ್ಕೊಂಡು 10 ನಿಮಿಷ 20 ನಿಮಿಷ ವೇಸ್ಟ್ ಮಾಡಿದೆ ಅಂತ ಗಿಲ್ಟ್ ಆಗಿದ್ರೆ ಇವಾಗ್ಲೇ ಬಿಟ್ಟಾಕ್ರಿ. ಯಾಕೆಂದ್ರೆ ಈ ಮೂವಿನ ನೋಡಿ ನಾನು 2 ಗಂಟೆ ವೇಸ್ಟ್ ಮಾಡೀನಿ. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕೋರ್ಟ್ ಅಲ್ಲಿ ಲಾಯರ್ ಜೊತೆ ಹೋಗ್ತಿರೋ ಹೀರೋಯಿನ್ ಅಪ್ಪನ ತೋರಿಸ್ತಾರೆ. ಈಗಲ್ ಬೇಕಾದ್ರೆ ಹಿಡಿಯಬಹುದು ಅಲ್ವೇನ್ರಿ? ಅದನ್ನೇ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೇಳಿ ಸಾಹೇಬ್ರೆ. ಸಾಹೇಬ್ರಿಗೆ ಜೀವನನೇ ಬೇಡವಾಗಿರಂಗಿದೆ. ಇಮೋಷನಲ್ ಡ್ಯಾಮೇಜ್. ಇನ್ನೊಂದ್ ಕಡೆ ರಮೇಶ್ ಅನ್ನ ತೋರಿಸ್ತಾರೆ. ಅಣ್ಣ ಪೊಲೀಸ್ ಜೀಪ್ ಅಲ್ಲಿ ಕೋರ್ಟಿಗೆ ಡ್ರಾಪ್ ತಗೊಂಡಾನೆ, ಅದರಲ್ಲೂ ಕೈದಿ ಜೊತೆ. ಯಾವೂರರು? ಬೆಳ್ತಂಗಡಿ ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಈ ಕಡೆ ಸುರೇಶನ್ನು ತೋರಿಸ್ತಾರೆ. ಕೊಡ್ರಿ ಕೋಟ್ನ ಇದು ನಮ್ ಲಾಯರ್ ಕೊಟ್ಟು ಅವ್ರ ಹೆಂಡತಿ ಕೊಡಕ್ಕೆ ಅವರೇ ಬೇರೆ ಲೈನ್ ನೋಡ್ಕೊಂಡು ಹೋಗ್ರೆ. ಬೇಸಿಕಲಿ ಹೀರೋಯಿನ್ ಅಪ್ಪನೇ ಇವರಿಬ್ರು ಮೇಲೆ ಕೇಸ್ ಹಾಕಿರ್ತಾನೆ. ಲಾಯರ್ಗೆ ಇದೇ ಮೊದಲನೇ ಕೇಸ್ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಬಹಳ ನರ್ವಸ್ ಆಗಿದೆ. ಸುರೇಶ ಮತ್ತು ರಮೇಶ್ ಎಂಬುವರ ಮೇಲೆ 20 ಲಕ್ಷ ಮಾನಷ್ಟ ಮುಗಿದ ನೋಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಅನ್ನ ತಮ್ಮ ಮುಂದಿಟ್ಟಿದ್ದೇನೆ. ಆಮೇಲೆ ಇನ್ನೇನು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಏನ್ ನಡೀತು? ಇಬ್ರು ಒಂದೇ ತರ ಡ್ರೆಸ್ ಮಾಡ್ಕೊಂಡು ಒಂದೇ ಕಡೆ ಬೊಕ್ಕೆ ತಗೊಂಡು ಒಂದೇ ಹುಡುಗಿ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾರೆ. ಒಂದೇ ಏಜ್, ಒಂದೇ ಕಾಲೇಜ್, ಒಂದೇ ತಟ್ಟೆಲಿ ಊಟ, ಒಂದೇ ಕಟ್ಟೆ. ಆದ್ರೆ ಇಬ್ರಿಗೂ ಕಾಣಿಸೋದಿಲ್ಲ. ಅದಕ್ಕೆ ಇಬ್ರು ಒಟ್ಟಿಗೆ ಕಾಲ್ ಮಾಡಿದ್ಕೆ ಬಿಸಿ ಬರುತ್ತಂತೆ. ಗುರುವೆ, ಇಬ್ರು ಒಂದೇ ನಂಬರ್ಗೆ ಕಾಲ್ ಮಾಡಿದ್ರೆ ಒಬ್ರಿಗಾದ್ರೂ ಕನೆಕ್ಟ್ ಆಗಿ ಇನ್ನೊಬ್ರಿಗೆ ಬಿಸಿ ಬರುತ್ತೆ, ಇಬ್ರಿಗೂ ಬರಲ್ಲ. ನೆಕ್ಸ್ಟ್ ಡೇ ಒಬ್ರು ಮನೆಗೊಬ್ರು ಹೋದಾಗ ಒಬ್ರು ವಿಷಯ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಮೇಶನೇ ಲವ್ ಮಾಡ್ಲಿ ಅಂತ ಸುರೇಶ, ಸುರೇಶನೇ ಲವ್ ಮಾಡ್ಲಿ ಅಂತ ರಮೇಶ. ಫುಲ್ ಫೀಲ್ ಅಲ್ಲಿ ಹೀರೋಯಿನ್ ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ರಮೇಶ್ ಮಿಸ್ ಕಾಲ್, ಸುರೇಶ್ ಒಂದು ಮಿಸ್ ಕಾಲ್. ಡೈರೆಕ್ಟ್ ಆಗಿ ನಿನ್ನ ATM ಅಷ್ಟೇ, ಲವ್ವರ್ ಅಲ್ಲ ಅಂದ್ರು ನಾಯಿ ತರ ಹಿಂದೋಗ್ತಿರೋ ಮೊದಲನೇ ಗಂಡು ಇವನೇ ಅನ್ಸುತ್ತೆ. ಅದೇ ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ಕರೆನ್ಸಿ, ಕರಿಮಣಿ, ಫೀಲಿಂಗ್ಸ್. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೆಲ್ ಕೊಡ್ಸಕ್ ಒಬ್ಬ, ಸಿಮ್ ಕೊಡ್ಸಕ್ ಒಬ್ಬ, ಕರೆನ್ಸಿಗೆ ಒಬ್ಬ, ಪಿಕಪ್ ಒಬ್ಬ, ಡ್ರಾಪ್ ಒಬ್ಬ ಅಂತ. ನೆಕ್ಸ್ಟ್ ಯಾವನೋ ವೈನ್ ಸ್ಟೋರ್ ಇರ್ತಾನೆ ಅಂತ ಅಂದಿದ್ದಕ್ಕೆ ಹೀರೋಯಿನ್ ಅಪ್ಪ ಅವನ್ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಡ್ತಾನೆ. ಬರಿ ಮಾತಲ್ಲ, ಮತ್ತೆ ಗಟ್ಟಿ ಮಾತು. ಕಾಕತಾಳೀಯಕ್ಕೆ ಆಗೋ ತರ ಮಿಸ್ ಆಗಿ 3 ಜನನು ಒಂದೇ ಕಡೆ ಸಿಕ್ಬಿಡ್ತಾರೆ. ಆಗ ನಾನ್ ದಿನ ಕಾಲೇಜ್ಗೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ತಾ ಇದೀನಿ ಗೊತ್ತಾ. ಏನ್ ಭಾರಿ ಗನಂದಾರಿ ಕೆಲ್ಸ ಇತ್ತು. ನನ್ನ ಸ್ವಲ್ಪ ಮನೆ ಹತ್ರ ಡ್ರಾಪ್ ಮಾಡಿ. ನೀನ್ ಅವನ ಜೊತೆನೆ ಹೋಗು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇಬ್ರು ಒಟ್ಟಿಗೆ ತ್ಯಾಗ ಮಾಡಿದ್ದಕ್ಕೆ ಅಕ್ಕಂಗ್ ಆಯ್ತು ಅಂತ ತೋರ್ಸೋದಕ್ಕೆ ತರಕಾರಿ ಬೀಳಿಸ್ತಾರೆ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಪಾಪ ಎಷ್ಟು ದೊಡ್ಡ ಗಾಯ ಆಗಿದೆ ನೋಡಿ. ಇಬ್ರು ಜಗಳ ಮಾಡಿ ಒಂದೇ ಬಿಲ್ ನ ಇಬ್ರು 2 ಸರಿ ಕಟ್ಟೋಗ್ತಾರೆ. ಹುಡುಗಿಗೋಸ್ಕರ ಕಾಮನ್ ಬಿಲ್ಲೇ ಕಟ್ತಾರೆ, ಆದ್ರೆ ಇವರು ಕಾಮನ್ ಬಿಲ್ ಕಟ್ಟಕ್ಕೆ ಕಿತ್ತಾಡ್ತಾ ಇದ್ದಾರೆ. ಬಿಲ್ ತಗೊಳ್ಳಿ ಮೇಡಮ್, ಆಲ್ರೆಡಿ ಬಿಲ್ ಪೇ ಆಗಿದೆ. ಒಬ್ರಲ್ಲ ಇಬ್ಬಿಬ್ರು ಕಟ್ಟಿದ್ದಾರೆ. ನೆಕ್ಸ್ಟ್ ಒಬ್ಬ ಮೊಬೈಲ್ ಸಿಮ್ ತೆಗೆದ್ರೆ ಇನ್ನೊಬ್ಬ ಬೈಕ್ ನೇ ಮಾರಕ್ ಕೊಡ್ತಾನೆ. ಆಮೇಲೆ ಒಂದು ವರ್ಸ್ಟ್ ಸಾಂಗ್ ಬರುತ್ತೆ ಗುರು. ಹೀರೋಯಿನ್ ಬಿಟ್ಟಿದ್ ಒಳ್ಳೇದಾಯ್ತು, ಇನ್ಮೇಲೆ ಟೆನ್ಷನ್ ಇಲ್ಲದೆ ಒಬ್ನೇ ಆರಾಮಾಗಿರ್ತೀನಿ ಅನ್ನೋ ತರ ಸಾಂಗ್ ಹೇಳಿ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ಒಳ್ಳೆ ಬರ್ಗೆಟವ್ರ ತರ ಫ್ರೆಂಡ್ ಮದ್ವೆಲಿ ಆಂಟಿರ್ಗೆಲ್ಲ ಲೈನ್ ಹೊಡೆದಿದ್ದು ಅಲ್ದೆ ಗ್ಯಾಪ್ ಅಲ್ಲಿ ಮದುಮಗಳನ್ನೇ ಮದ್ವೆ ಆಗೋದಕ್ಕೆ ಕಿತ್ತಾಡ್ತಿರ್ತಾರೆ. ನಡು ನೀರಲ್ಲಿ ನಿಂತಿರೋ ನಿಮ್ಮ ಮಗಳ ಜೀವನ ನಾನ್ ದಡಕ್ ಸೇರಿಸ್ತೀನಿ. ರಸ್ತೆಯಲ್ಲಿ ಬಿಟ್ಟೋಗಿರೋ ನಿಮ್ಮ ಮಗಳ ಲೈಫ್ ನಾನ್ ಬಸ್ ಸ್ಟ್ಯಾಂಡ್ ಸೇರಿಸ್ತೀನಿ. ತಿರ್ಗಾ ಮತ್ತೊಂದ್ ಸಾಂಗ್ ಬರುತ್ತೆ. ಮೂಡ್ ಬರತ್ತಾರ ಒಂದು ಒಳ್ಳೆ ಹಾಡ್ ಹಾಕ್ರಿ ರೀ. ಹಾಕ್ತೀನಿ. ಈ ಸಾಂಗ್ ಮುಗಿತಿದ್ದಂಗೆ ಥರ್ಡ್ ಹೀರೋನ ತೋರಿಸ್ತಾರೆ.
ಮೀಟಿಂಗ್ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಅಪ್ಪನ್ ಮೊಬೈಲ್ಗೆ ಕಾಲ್ ಮಾಡಿದಾಗ ಅದನ್ನ ಥರ್ಡ್ ಹೀರೋ ರಿಸೀವ್ ಮಾಡ್ತಾನೆ. ಆಗ ಹೀರೋಯಿನ್ ಥರ್ಡ್ ಹೀರೋಗೆ ಮೊಬೈಲ್ ಕಳ್ಳ ಅಂತ ಸರ್ರಿಗ್ ಬೈತಾಳೆ. ಆಗ ಥರ್ಡ್ ಹೀರೋ ಹೀರೋಯಿನ್ ಮನೆಗ್ ಬಂದು ಹೇಳ್ತಾನೆ, ನಿಮ್ ಕೈಲಿ ಹೇಗ್ ಸಿಕ್ತು? ನನ್ನ ಕೈ ಸಿಗ್ಲಿಲ್ಲ, ಬರೀ ಫೋನ್ ಸಿಕ್ತು. ಸರ್, ಕಳ್ಳ ಬ್ಯಾಗ್ ಕಿತ್ಕೊಂಡ್ ಹೋಗ್ಬೇಕಾದ್ರೆ ಮೊಬೈಲ್ ಬಿದ್ರೆ ಓಕೆ, ಅವ್ನ್ ಮೊಬೈಲ್ ಒಂದನ್ನೇ ಕಿತ್ಕೊಂಡ್ ಹೋಗ್ಬೇಕಾದ್ರೆ ಬಿಳ್ಸ್ಕೊಂಡ. ಆಮೇಲೆ ಥರ್ಡ್ ಹೀರೋಗೂ ಹೀರೋಯಿನ್ ಮೇಲೆ ಲವ್ ಆಗಿ ನಿಮಗೆ ನಿಮ್ ತಂದೆ ಮೇಲೆ ಇಂಟ್ರೆಸ್ಟ್ ನೋಡಿ, ಫಾರ್ ಮೀ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬಂತು. ಅಲ್ಲೇ ಮದ್ವೆಗೆ ಪ್ರಪೋಸ್ ಮಾಡ್ತಾನೆ. ಇಫ್ ಯು ಡೋಂಟ್ ಮೈಂಡ್, ನೀವೆಲ್ಲ ಒಪ್ಕೊಂಡ್ರೆ ನಾನು ನಂದು ಅವ್ರ ಜೊತೆ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ದುಡ್ಡಿನ ಆಸೆಗೆ ಅವಳ ಅಪ್ಪನೂ ಒಪ್ಕೊಂತಾನೆ. ಬರಿ ಮಾತಲ್ಲ ಮತ್ತೆ ಗಟ್ಟಿ ಮಾತು ರಮೇಶ ಸುರೇಶ ಇಬ್ರು ಜಗಳ ಮಾಡ್ಕೊಂಡು ಹೀರೋಯಿನ್ ನಾನೇ ಮದ್ವೆ ಆಗ್ತೀನಿ ಅಂತ ಡೈಲಿ ನಾಯಿ ತರ ಆಡ್ತಿರ್ತಾರೆ. ನಿನ್ನ ಹತ್ರ ದಮ್ಮಿದ್ರೆ ನಂದು ನನ್ನಿಂದ ಬಿಡಿಸ್ಕೊಳ್ಳೋಣ. ನಿನಗೆ ತಾಕತ್ತಿದ್ರೆ ನಂದು ನನ್ನಿಂದ ಕಿತ್ಕೊಳ್ಳೋ ನೋಡೋಣ. ನಿನ್ ಜನ್ಮಕ್ಕೆ ಹೋಗೋ. ನೀನ್ 10 ನಿಮಿಷದಲ್ಲಿ ಗಾಡಿಯಲ್ಲಿ ಇರ್ಬೇಕಷ್ಟೇ. ಅಮ್ಮ ಇಲ್ಲೊಂದು ಸಿಮ್ ಕಾರ್ಡ್ ಇಟ್ಟಿದೆ ನೋಡ್ದಾ? ತುಂಬಾ ಕಸಾಯ್ತು ಅಂತ ಎಲ್ಲ ತೆಗೆದು ಡಸ್ಟ್ಬಿನ್ ಅಲ್ಲಿ ಹಾಕಿದೀನಿ ನೋಡು. ಹಿಂಗೆ ಎಗರಾಡ್ತಾ ಇರ್ರಿ. ಮೂರನೇ ಒಂದು ಬಂದು ಅವಳನ್ನ ಎಗರ್ಸ್ಕೊಂಡು ಹೋಗ್ತಾ. ಅವಳು ಮದುವೆ ಮಕ್ಕಳು ಅಂತ ನೆಮ್ಮದಿಯಾಗಿರ್ತಾಳೆ. ನಂದಿನಿ ನಿಮ್ಮಿಬ್ರಲ್ಲಿ ಯಾರಿಗೆ ಸಿಗ್ಬೇಕು ಅಂತ ಈಗಲೇ ಡಿಸೈಡ್ ಮಾಡಿ. ಫೈನಲಿ ಇಬ್ರು ಒಂದಾಗಿ ಕುಡ್ಕೊಂಡು ಥರ್ಡ್ ಹೀರೋ ಆಫೀಸಿಗೆ ಹೋಗ್ತಾರೆ. ಓಕೆನಾ? ಅಂತ ದೊಡ್ಡ ಆಫೀಸಿಗೆ ವಾಲಾಡ್ಕೊಂಡು ಹೋದ್ರು ಸೆಕ್ಯೂರಿಟಿ ಒಳಗ್ ಬಿಡ್ತಾನಂತೆ. ಯಾವ ಆಫೀಸ್ ಗುರೋದು? ನಿನ್ ಜನ್ಮಕ್ಕೆ ಹೋಗೋ. ನಂದಿನಿ ತಂಟೆಗೆ ನೀವು ಬರ್ಬೇಡಿ. ನನ್ ರೂಟ್ಗೆ ಏನಾರ ಅಡ್ಡ ಬಂದ್ರೆ ಅವೇನಿಬ್ರೇ ಬಂದಿದೀವಿ ಅನ್ಕೊಂಡಿದ್ಯಾ? ಆಚೆ ಹಂಗೆ ಜನ ಕಾಯ್ತು. ಜ್ಯೂಸ್ ತಂದ್ಕೊಡಿ. ಇನ್ನೇನ್ ಥರ್ಡ್ ಹೀರೋ ಬಂದು ಹಸೆಮಣೆ ಹತ್ರ ಹೋಗೋ ಅಷ್ಟರಲ್ಲಿ ಹೀರೋಯಿನ್ ಅಪ್ಪ ಕುಡ್ಕೊಂಡು ಥರ್ಡ್ ಹೀರೋಗೆ ಬೈದಿರೋದ್ನೆಲ್ಲ ಸಿನಿಮ್ಯಾಟಿಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೀರೋಯಿನ್ ಅಪ್ಪನ ಹತ್ರ ಡಬ್ಬಿಂಗ್ನೂ ಮಾಡಿಸಿ ಟಿವಿಲಿ ಹಾಕ್ಬಿಡ್ತಾರೆ. ನಡಿಯಾಗೋ ಯೋಗ್ಯತೆ ಇದೆಯಾ ವಿಜಯ್ ಮಿತ್ತಲ್ಗೆ? ನನ್ನ ಮಕ್ಕಳು ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಕೇಸ್ ಹಾಕ್ತೀನಿ. ಮದ್ವೆ ಕ್ಯಾನ್ಸಲ್ ಆಗುತ್ತೆ. ಇದು ನಾನ್ ಮಾತಾಡೋದಲ್ಲ, ಕಂಪ್ಯೂಟರ್ ಗ್ರಾಫಿಕ್ಸ್. ನಿನ್ ಜನ್ಮಕ್ಕೆ ಹೋಗೋ. ಅವ್ರಿಬ್ರಲ್ಲಿ ಯಾರು ಬಂದು ಫಸ್ಟ್ ಪ್ರಪೋಸ್ ಮಾಡ್ತಾರೋ ಅವ್ರನ್ನ ಒಪ್ಕೋ. ಐ ಲವ್ ಯು ನಂದಿನಿ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿಗೆ ಈ ಟಚಿಂಗ್ ಬೆಸ್ಟ್ ಫ್ರೆಂಡ್ಸ್ ಲವ್ ಸ್ಟೋರಿ ಮೂವಿ ಮುಗಿಯುತ್ತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಉಳಿದ ಬೆಳೆಸ್ತಾ ಇದೀವಿ ನೋಡಲ್ಲಿ.